ಮುಡಾ ಹಗರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಡುವೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ಕುರ್ಚಿ ಕಿತ್ತಾಟ ಆಗ್ತಿರುವಂತದ್ದೇ ಮುಡಾ ಹಗರಣದಿಂದ ಅಂತ ಹೇಳಿಬಿಟ್ಟು ಕೂಡ ಹೇಳಿದ್ದಾರೆ. ಇದು ಹೊರಬಂದಿದ್ದೆ ಆ ಕುರ್ಚಿ ಕಿತ್ತಾಟದಿಂದ ಅಂತ ಹೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಈಗ ಕೌಂಟರ್ನ ಕೊಟ್ಟಿದ್ದಾರೆ. ಈ ನಡುವೆ ಅವರ ಪತ್ನಿಗೆ ಕೊಟ್ಟಿರುವಂತಹ ನಿವೇಶನದ ವಿಚಾರವಾಗಿ ಕೂಡ ರಿಪೋರ್ಟ್ ಹೊರಬಂದಿದೆ. ನಮ್ಮ ಜಮೀನನ್ನ ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಡಬಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ. ಮೂಡ ಹಗರಣ ಹೊರಬರಲು ಸಿಎಂ ಕುರ್ಚಿ ಕಾರಣ. ಮೂಡ ಹಗರಣದ ಬಗ್ಗೆ ಹೊಸ ದಾಳ ಬಿಟ್ಟ ದಳಪತಿ. ಮೂಡ ಹಗರಣ ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದ ಬಳಿಕ ಮೂಡ ಸ್ಕ್ಯಾಮ್ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ 50-50 ಅನುಪಾತದಲ್ಲಿ ಮೂಡಾದಿಂದ ಬದಲಿ ನಿವೇಶನ ಹಂಚಿಕೆಯಾಗಿರೋದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದೆ. ನಿನ್ನೆಯಷ್ಟೇ ಸ್ಪಷ್ಟನೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ, ಸಿಬಿಐ ತನಿಖೆಗೂ ವಹಿಸಲ್ಲ, ಬಿಜೆಪಿ ಕಾಲದಲ್ಲೇ ಸೈಟು ಹಂಚಿಕೆಯಾಗಿದೆ ಅಂತ ಕಮಲ ಕಲಿಗಳತ್ತ ಬಾಣ ಎಸೆದಿದ್ರು. ಇದಕ್ಕೆ ಕೌಂಟರ್ ಆಗಿ ಇವತ್ತು ಅತಿ ದೊಡ್ಡ ಬಾಂಬ್ ಸಿಡಿಸಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೂಡ ಹಗರಣ ಹೊರಬರಲು ಸಿಎಂ ಕುರ್ಚಿ ಕಾರಣ, ಸಿಎಂ ಕುರ್ಚಿಗೆ ಟವೆಲ್ ಹಾಕಲು ಅವರ ಪಕ್ಷದವರೇ ಹೊರಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಎಚ್ಡಿಕೆ ಈ ಮಾತಿಗೂ ಸಿಎಂ ಕಾಲೆಳೆದಿದ್ದಾರೆ. ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ. ಪಾಪ ಮುಖ್ಯಮಂತ್ರಿಗಳ ಪಾರದರ್ಶಕತೆ, ಅವರ ಆಡಳಿತ ಹೇಗಿದೆ ಅಂತಕ್ಕಂಥದ್ದನ್ನ ಅವರ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಅವ್ರಿಗೆ ಡಿ ದೇವೇಗೌಡನ ಕೇಳಪ್ಪ, ಅವ್ರ ಮೆಂಬರ್ ಇದ್ದಾರೆ, ಅವ್ರನ್ನ ಕೇಳುವನು ಮೊದಲು. ಇಷ್ಟೇ ಅಲ್ಲ, 62 ಕೋಟಿ ಪರಿಹಾರ ನೀಡಲಿ ಎಂದಿದ್ದ ಸಿದ್ದರಾಮಯ್ಯಗೂ ಎಚ್ಡಿಕೆ ಪಂಚ್ ಕೊಟ್ಟಿದ್ದಾರೆ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ. ರಾತ್ರೋರಾತ್ರಿ ಭೂಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿಗೆ ನಿಲ್ಲಿಸ್ತಿರಲ್ಲ, ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ? ಪಾಪ ನಿಮ್ಮ ಧರ್ಮಪತ್ನಿಯವ್ರಿಗೆ 62 ಕೋಟಿ ಏನು ಕೇಳ್ತಾ ಇದ್ದೀರಿ, ಆ ದೇವ್ರ ಮೆಚ್ಚನ ಅನ್ನೋದನ್ನ ನಿಮ್ಮ ಆತ್ಮ ಪ್ರಶ್ನೆ. ಇನ್ನು ಸಿಎಂ ರಾಜೀನಾಮೆಗೆ ಬಿಜೆಪಿ ಘಟಕ ಆಗ್ರಹಿಸಿದ್ದು, ನಾಗೇಂದ್ರರಂತೆ ನಿಮ್ಮ ರಾಜೀನಾಮೆ ಯಾವಾಗ ಅಂತ ಪ್ರಶ್ನಿಸಿದೆ. ನಿಮ್ಮ ರಾಜೀನಾಮೆ ಯಾವಾಗ ಅಂತ ನಾಗೇಂದ್ರ ಸಿದ್ದರಾಮಯ್ಯರನ್ನ ಪ್ರಶ್ನಿಸುವಂತೆ ಕಾರ್ಟೂನ್ ಪೋಸ್ಟ್ ಮಾಡಿದೆ. ಸಿಎಂ ಪತ್ನಿಗೆ 36 ಕೋಟಿಯ 14 ನಿವೇಶನ ಹಂಚಿಕೆ. ಕಾಂಗ್ರೆಸ್ ನಾಯಕರು ಏನೇ ಸಮರ್ಥಿಸಿಕೊಂಡ್ರು ವಿಚಾರ ಬೇರೆಯದ್ದೇ ಇದೆ ಅಂತ ಹೇಳಲಾಗ್ತಿದೆ. ಸಿಎಂ ಪತ್ನಿಗೆ 36 ಕೋಟಿ 80 ಲಕ್ಷ ಮೌಲ್ಯದ 14 ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿರುವ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ TV9ಗೆ ಪಕ್ಕಾ ದಾಖಲೆ ಲಭ್ಯವಾಗಿದೆ. 60x40 ಅಳತೆಯ 7 ಸೈಟ್, 30x40 ಅಳತೆಯ 2 ಸೈಟ್, 50x80 ಅಡಿಯ 5 ಸೈಟ್ಗಳನ್ನು ನೀಡಲಾಗಿರುವುದು ದಾಖಲೆಯಿಂದ ಬಯಲಾಗಿದೆ. ಸಿಎಂ ಪತ್ನಿಗೆ ಮೈಸೂರಿನ ವಿಜಯನಗರದಲ್ಲಿ ವಿವಿಧ ಬ್ಲಾಕ್ನಲ್ಲಿ 30x40 ಅಳತೆ 2 ಕೋಟಿ 40 ಲಕ್ಷ ಮೌಲ್ಯದ 2 ನಿವೇಶನ ಮಂಜೂರು ಮಾಡಲಾಗಿದೆ. 60x40 ಅಳತೆಯ 14 ಕೋಟಿ 40 ಲಕ್ಷ ಮೌಲ್ಯದ 6 ನಿವೇಶನ ನೀಡಲಾಗಿದೆ. ಹಾಗೆಯೇ 4 ಕೋಟಿ ರೂಪಾಯಿ ಮೌಲ್ಯದ 50x40 ಅಳತೆ 2 ನಿವೇಶನ, 50x80 ಅಳತೆಯ 16 ಕೋಟಿ ಮೌಲ್ಯದ 4 ನಿವೇಶನ ಮಂಜೂರಾಗಿರುವ ಬಗ್ಗೆ ದಾಖಲೆಯಲ್ಲಿ ನಮೂದಾಗಿದೆ. 14 ನಿವೇಶನಗಳ ಒಟ್ಟು ಮೌಲ್ಯ 36 ಕೋಟಿ 80 ಲಕ್ಷ ರೂಪಾಯಿ ಆಗಿದೆ. ಅದೇನೇ ಇರಲಿ, ಮೂಡ ಹಗರಣ ಸಿದ್ದರಾಮಯ್ಯಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಇವತ್ತು ಕೂಡ ಮೈಸೂರಲ್ಲಿ ಪ್ರತಿಭಟನೆ ನಡೆದಿದ್ದು ಸಿಎಂ ಸಿದ್ದರಾಮಯ್ಯ
ಸಚಿವ ಭೈರತಿ ಸುರೇಶ್ ವಿರುದ್ಧ ವಿವಿಧ ಸಂಘಟನೆಗಳು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿವೆ. ರಾಮ್, ಟಿವಿ9 ಮೈಸೂರು.